ಬೆಳ್ಮಣ್ಣಿನ ಸಮೀಪದಲ್ಲಿರುವ ನಂದಳಿಕೆಯ ಚಾವಡಿ ಅರಮನೆ ಹೆಸರುವಾಸಿಯಾಗಿದ್ದು ಅಷ್ಟೇ ಕಾರಣಿಕವಾಗಿದೆ. ನಂದಳಿಕೆ ಮಾಲಿಂಗೇಶ್ವರ ದೇವಸ್ಥಾನದ ಸನಿಹದಲ್ಲಿರುವ ಚಾವಡಿ ಅರಮನೆ ಸದಾಕಾಲವೂ ಪ್ರವಾಸಿಗರನ್ನು ಕೈಬೀಸಿ ಕರೆಯುತ್ತದೆ. ಮನೆಯ ಹೊರಗೆ ನಾಗಸನ್ನಿಧಿ ಇರುವ ತುಳಸಿ ಕಟ್ಟೆ ಇದೆ. ಇದರ ಅಡಿಭಾಗದಲ್ಲಿ ನಾಗ ಇದೆ ಎನ್ನಲಾಗಿದೆ. ತುಳಸಿ ಕಟ್ಟೆಯ ಹತ್ತಿರ ಕಾರಣಿಕದ ಬಾವಿ ಇದೆ. ಮನೆಯೊಳಗೆ ಹೋಗುವ ಮೆಟ್ಟಿಲು ಸಹ ಕಾರಣಿಕವಾದದ್ದೇ. ಹಿಂದೆ ಈ ಜಾಗದಲ್ಲಿ ಪಂಚಾಯಿತಿಗೆ ನಡೆಯುತ್ತಿತ್ತು. ವಾದಿ ಪ್ರತಿವಾದಿ ಈ ಮೆಟ್ಟಲಿನ ಮೇಲೆ ಕೂರುತ್ತಿದ್ದರು. ಅರಸರು ತಮ್ಮ ಸಿಂಹಾಸನದ ಮೇಲೆ ಪವಡಿಸುತ್ತಿದ್ದರು. ಮಂತ್ರಿ ಸಿಂಹಾಸನದ ಕೆಳಗೆ ಇರುವ ಸ್ಥಳದಲ್ಲಿ ಆಸೀನರಾಗುತ್ತಿದ್ದರು. ವಿಸ್ತಾರವಾದ ರಾಜಾಂಗಣ ಇತ್ತು. ರಾಜರು, ಮಂತ್ರಿವರ್ಯರು, ಗೌರವಾನ್ವಿತ ಆಹ್ವಾನಿತರು ರಾಜಾಂಗಣದ ಸುತ್ತ ಆಸೀನರಾಗುತ್ತಿದ್ದರಂತೆ. ಅರಮನೆಯಲ್ಲಿ ಮರದ ಕೆತ್ತನೆಯನ್ನು ಒಳಗೊಂಡ ವಿಸ್ತಾರವಾದ ಮುಚ್ಚಿಗೆ ಎಲ್ಲರ ಗಮನ ಸೆಳೆಯುತ್ತದೆ. ಆಕರ್ಷಕ ವೈವಿಧ್ಯಮಯ ಚಿತ್ರವನ್ನು ಚಕ್ಕವಾಗಿ ಅಚ್ಚುಕಟ್ಟಾಗಿ ಕೆತ್ತಿದ್ದ ಶಿಲ್ಪಿಯ ನಾಜೂಕುತನಕ್ಕೆ ತಲೆದೂಗಬೇಕು. ದಾರಂದದಲ್ಲಿ ಮೂಡಿಬಂದ ಶಿಲ್ಪ ಸೊಗಸಾಗಿದೆ. ದಾರಂದದ ಮೇಲೆ ದೇವರ ಚಿತ್ರವನ್ನು ಕೆತ್ತಲಾಗಿದೆ. ದಾರಂದ ಮತ್ತು ಬಾಗಿಲಿನಲ್ಲಿರುವ ಕೆತ್ತನೆ ಪ್ರವಾಸಿಗರನ್ನು ಖುಷಿಗೊಳಿಸುತ್ತದೆ. ಮರದ ನಾಜೂಕಿನ ಕೈಕೆಲಸ ಇಲ್ಲಿ ಸಾಕಾರಗೊಂಡಿದೆ. ಹೂ ಲತೆಯನ್ನು ಸುಲಲಿತವಾಗಿ ಕೆತ್ತಲಾಗಿದೆ. ಚೊಕ್ಕ ಚೌಕಟ್ಟಿನ ಪರಿಧಿಯಲ್ಲಿ ಸುಂದರವಾಗಿ ಮೂಡಿದ ಕೆತ್ತನೆ ಕೆತ್ತಿದ ಮಹಾನುಭಾವರನ್ನು ನೆನಪಿಸಬೇಕಾಗುತ್ತದೆ. ಅಲ್ಲಲ್ಲಿ ಅಬ್ಬರವಾಗಿ ನಿಂತ ಮುಂಡಿಗೆ ಅರಮನೆಗೆ ಇನ್ನಷ್ಟು ಮೆರುಗನ್ನು ತಂದುಕೊಟ್ಟಿದೆ. ಒಳಗಿನ ಕೋಣೆಯಲ್ಲಿ ದೇವರ ಮೂರ್ತಿ ಮತ್ತು ದೈವದ ಮೂರ್ತಿಗಳಿವೆ. ಚೊಕ್ಕದಾಗಿ ಅಚ್ಚುಕಟ್ಟಾಗಿ ಜೋಡಿಸಿ ಇಡಲಾಗಿದೆ. ದೈವಾರಾಧನೆಗೆ ಬೇಕಾದ ಸಮಗ್ರ ಪರಿಕರವನ್ನು ಸಂರಕ್ಷಿಸಿ ಇಡಲಾಗಿದೆ. ಹಿಂದಿನ ತಲೆಮಾರಿನವರು ಉಪಯೋಗಿಸುತ್ತಿದ್ದ ಮಂಚ ಹಾಗೂ ಅನೇಕ ಪರಿಕರ ಇಲ್ಲಿದೆ. ಯುದ್ಧ ಸಮಯದಲ್ಲಿ ಉಪಯೋಗಿಸುತ್ತಿದ್ದ ಆಯುಧವನ್ನು ರಕ್ಷಿಸಿ ಇಡಲಾಗಿದೆ. ಪೂಜೆಗಾಗಿ ಉಪಯೋಗಿಸುವ ಅನೇಕ ಪರಿಕರ ಇಲ್ಲಿದೆ. ಉಪ್ಪರಿಗೆಯ ಒಂದು ಪಾರ್ಶ್ವವನ್ನು ಹಾಗೆಯೇ ಕಾಪಿಡಲಾಗಿದೆ. ಹುತ್ತದ ಮಣ್ಣಿನಿಂದ ರಚಿಸಿದ ನೆಲ ಮತ್ತು ಗೋಡೆ, ಮೊಟ್ಟೆಯಾಕಾರದ ನದಿಯಲ್ಲಿ ಸಿಗುವ ಕಲ್ಲಿನಿಂದ ನೆಲ ಮತ್ತು ಗೋಡೆಯನ್ನು ತಿಕ್ಕಿ ತೀಡಿ ನಾಜೂಕು ಮಾಡಿ ರಚಿಸಿದ ರಚನೆ ಇದಾಗಿದ್ದು ಅದನ್ನು ಹಾಗೆ ಇಡಲಾಗಿದೆ. ಜಾತ್ರೆಯ ಸಮಯದಲ್ಲಿ ನೆಲಕ್ಕೆ ಗೋವಿನ ಸಗಣಿಯಿಂದ ಸಾರಿಸಿ ಸ್ವಚ್ಛ ಮಾಡುವ ಸಂಪ್ರದಾಯವನ್ನು ಮುಂದುವರಿಸಿಕೊಂಡು ಹೋಗಲಾಗುತ್ತಿದೆ. ಅಬ್ಬಗದಾರಗರಿಗೂ ಈ ಅರಮನೆಗೂ ನಿಕಟ ಸಂಬಂಧವಿದೆ. ಅಬ್ಬಗದಾರಗರ ತೂಗುಯಾಲೆ ಇಲ್ಲಿದೆ.